ಅಯ್ಯೋ ದೇವ್ರೆ, ಇವನ್ ನನ್ನನ್ನ ಬಿಡೋ ಹಾಗೆ ಕಾಣಿಸ್ತಿರ್ಬಲ್ಲ. ಅಲ್ಲಿ ಪ್ರಣಯ ಪಕ್ಷಿಗಳಿವೆ. ಆ ಪ್ರಣಯ ಪಕ್ಷಿಗಳನ್ನ ಈ ಪ್ರತಾಪ್ ರಾಜ ಏನಾದ್ರೂ ನೋಡ್ಬಿಟ್ರೆ ನಮ್ಮ ಕಾರ್ತಿಕೇಯನ ಪ್ರಾಣ ಪಕ್ಷಿನೇ ಹಾರು ಹೋಗುತ್ತೆ. ಭಗವಂತ ನೀನೇ ಅವನನ್ನ ಕಾಪಾಡಪ್ಪ. ಅಂತಮ್ಮ ಇದಾರ ಇಲ್ಲಿ? ಯಜಮಾನ್ರೆ, ಇಲ್ಲಿ ಅನಾಹುತ ನಡೆದೋಗ್ತಿದೆ. ಏನಮ್ಮ ಹೇಳ್ತಿದ್ಯಾ ನೀನು? ಅಳಿಯಂದ್ರನ್ ಕರಿ ಅಂದ್ರೆ ಅನಾಹುತ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ನನ್ ಹೇಗೆ ಹೇಳಿ? ನೀವು ನೋಡಿದ್ರೆ ಅಷ್ಟೇ ಯಜಮಾನ್ರೆ. ಮುತ್ತು ಯಜಮಾನ್ರೆ. ಮುತ್ತುನ? ಅವನ ಯಾಕೆ ಬಂದ? ಅಲ್ಲಿದ್ದವನು ಇಲ್ಲಿಗೆ ಹೇಗೆ ಬಂದ? ಅಯ್ಯೋ, ಆ ಮುತ್ತು ಅಲ್ಲ ಯಜಮಾನ್ರೆ, ಇಲ್ಲಿ ಬೇರೆ ಮುತ್ತು. ಅದು ಅವರಿಬ್ರು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ತಿದ್ದಾರೆ. ಶಾಂತಮ್ಮ, ಅದೇನ್ ಹೇಳ್ಬೇಕು ಅಂತಿದ್ಯೋ ಅರ್ಥ ಆಗೋ ಹಾಗೆ ಹೇಳು. ಯಜಮಾನ್ರೆ, ಅದನ್ನೆಲ್ಲ ನಾನು ಹೇಳಕ್ಕಾಗಲ್ಲ, ನೀವೇ ನಿಮ್ ಕಣ್ಣಾರೆ ನೋಡಿ. ಅಲ್ಲ ಶಾಂತಮ್ಮ, ಖುಷಿ ಪಡೋ ವಿಷಯಕ್ಕೆ ಗಾಬರಿ ಪಡ್ತಿದ್ಯಲ್ಲ ನೀನು. ಯಜಮಾನ್ರೆ, ಅಳಿಯಿದ್ರು ಅಸಿಸ್ಟೆಂಟ್ ಮಗಳು ಒಬ್ರಿಗೊಬ್ರು ಮುತ್ತು ಕೊಟ್ಕೊಳ್ಳೋದು ಇದು ನಿಮ್ಗೆ ಖುಷಿ ಪಡೋದಾ? ಅಲ್ಲ, ಅವ್ರು ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಿದ್ದಾರೆ ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ಏನೇನೋ ಕಲ್ಪನೆ ಮಾಡ್ಕೋತೀಯಲ್ಲಮ್ಮ ನೀನು. ಅಯ್ಯೋ ಯಜಮಾನ್ರೆ, ನಿಮ್ಗೆ ಏನಾಗಿದೆ? ಬೇಕಿದ್ರೆ ಇನ್ನೊಂದ್ಸಲ ನೋಡಿ. ನಿನಗೇನಾಗಿದೆ ಶಾಂತಮ್ಮ? ಹಳಿ ಅಂದ್ರೆ ತಡ ಆಗ್ತಿದೆ, ಹೊಡೋಣವಾ? ಸರಿ. ಬಾಯ್ ಪುಟ್ಟ. ಅಪ್ಪನ ಮಗಳೇ, ಅಕ್ಕನ ಜೊತೆ ಆಟ ಆಡ್ಕೊಂಡಿರು. ಬಾಯ್ ಅಪ್ಪ. ಬಾಯ್ ಬಾಯ್. ನಡಿಯಮ್ಮ ನೀನು. ಸದ್ಯ ನಮ್ ಕಾರ್ತಿಕೇಯ ಸಿಕ್ಕಾಕೊಳ್ಳಿಲ್ಲ. ಅವನೇನಾದ್ರೂ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಹೂವಿನ ಜೊತೆ ನಾನು ಸ್ವರ್ಗ ಸೇರೋ ಹಾಗೆ ಕಾರ್ತಿಕೇಯನ್ ಜೊತೆ ನಾನು ಸ್ವರ್ಗ ಸೇರ್ಕೊಂಡ್ಬಿಡ್ತಿದ್ದೆ. ಅಡಿ ಅಂದ್ರೆ ಈಗಾಗ್ಲೇ ಲೇಟ್ ಆಗಿದೆ, ಇನ್ ತಡ ಮಾಡೋದು ಬೇಡ. ಮುತ್ತು, ನಡಿಯಪ್ಪ. ನಡೀತಾರೆ. ಬೇಡ. ಯಾಕೆ ಮಾರ್ಗಿ, ನನ್ನ ಜೊತೆ ಮಾತಾಡಕ್ ಮನ್ಸಿಲ್ವಾ ಅಥವಾ ಮೂಡಿಲ್ವಾ? ಇವನ್ ಯಾಕೋ ಮನಸ್ಸು ಮೂಡು ಅಂತೆಲ್ಲ ಮಾತಾಡ್ತಿದ್ದಾನೆ. ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳಿ? ನಾನು ಓಡಿ 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 ಕಾಡಿಗೆ ಬಂದ್ಬಿಟ್ನಾ? ಅಯ್ಯೋ, ಕಾಡು ಅಂದ್ಮೇಲೆ ಈ ಪ್ರಾಣಿಗಳೆಲ್ಲ ಇರ್ತವೆ. ಕಾಡು ಪ್ರಾಣಿಗಳು, ಆನೆ, ಹುಲಿ, ಕಿರುಬ, ಅಮ್ಮ ಕತ್ಲೆ, ಬರೀ ಕತ್ಲೆ ಇದೆ. ನಾನೊಂದ್ ಹೆಜ್ಜೆ ಮುಂದಿಟ್ಟು ಹಾವೇನಾದ್ರೂ ತುಳಿದ್ಬಿಟ್ರೆ ಬೇಡ. ರಾಘವೇಂದ್ರ ನಿನ್ನೆ ದಾರಿ ತೋರು. ರಾಘವೇಂದ್ರ ನಿನ್ನೆ ದಾರಿ ತೋರು. ಆನೇನದು? ಮಾರ್ಗಿ, ನಾನು ಹುಲಿ ಅಲ್ಲ, ನಿನ್ನ ಪ್ರೀತಿಯ ಕತ್ತೆ, ಮೊಲ, ದೇವದಾಸ. ನಾನು ಮಾರ್ಗಿ, ನಿನ್ ರಾಮಾಚಾರಿ. ಅಯ್ಯ, ನೀನೇನು ನಿನ್ನ ಮಕ್ಕಳು ಬೆಂಕಿ ಹಾಕ. ಕಾಡ್ ಮಧ್ಯದಲ್ಲಿ ಕತ್ಲಲ್ಲಿ ಬಂದು ಹೆಂಗಸಿನ ಕೈ ಹಿಡಿದು ಹೇಳ್ತೀಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ನನ್ನ ಜೀವ ಜಾರೋಗಿತ್ತು, ಆತ್ಮ ಆಕಾಶದಲ್ಲಿ ಹಾರಾಡ್ತಿತ್ತು. ನಿನಗೆ ಬರಬಾರದ್ ಬರ, ನಿನಗೆ ಆಪತ್ ಬಂದು ಚಾಪೆ ಸುತ್ಕೊಂಡು ಹೋಗ. ಅಯ್ಯೋ ಮಾರ್ಗಿ, ಮಾರ್ಗಿ, ನೀನಾ ಹೀಗೆಲ್ಲ ಮಾತಾಡ್ತಿರೋದು? ಮುದ್ದಾಗಿ ಇಂಗ್ಲಿಷ್ ಮಾತಾಡೋ ಬಾಯಲ್ಲಿ ಅಂತ ಕೆಟ್ಟ ಬೈಗ್ಲನ. ಅಯ್ಯೋ, ಭಯದಲ್ಲಿ ಕ್ಯಾರೆಕ್ಟರ್ ಇಂದ ಆಚೆ ಬಂದ್ಬಿಟ್ನಲ್ಲ. ಸಾರಿ ಮಿಸ್ಟರ್ ರಾಮಾಚಾರಿ. ಅದು ಡಾರ್ಕ್ ಫಾರೆಸ್ಟ್, ಎಲಿಫೆಂಟ್,
ಟೈಗರ್ ಬಾರ್ಕಿಂಗ್ ಫಿಯರ್ ಭಯ 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 ಭಯನಾ? ಫಿಯರ್? ಈ ಡಿಯರ್ ಇರ್ಬೇಕಾರೆ ಫಿಯರ್ ಯಾಕೆ? ಅದಕ್ಕೆ ಒಂಥರ ಭಯ. ಇಷ್ಟೊತ್ತಲ್ಲಿ ಕಾಡಿನ ಮಧ್ಯೆ ಒಂದು ಪ್ರಾಣಿ ಜೊತೆ ಬೇಕಾದ್ರೂ ಇದ್ದು ಬಿಡಬಹುದು, ಆದ್ರೆ ಗೊತ್ತು ಗುರಿ ಇಲ್ದೇ ಇರೋ ಒಂದು ಗಂಡಸಿನ ಜೊತೆ ಹೇಗಪ್ಪ ಇರೋದು? ಮಾರ್ಗಿ, ನೀನೇನಾದ್ರೂ ಹೇಳಿದ್ಯಾ? ಇಲ್ವಲ್ಲ, ಏನಾದ್ರೂ ಕೇಳಿಸ್ತಾ? ಏನೋ ಹೇಳ್ದಂಗಾಯ್ತು. ಡಾರ್ಕ್ ಫಾರೆಸ್ಟ್ ಮಧ್ಯೆ ನನಗ್ ಮಾತೇ ಬರ್ತಿಲ್ಲ, ಇನ್ನೇನ್ ಮಾತಾಡ್ಲಿ ನಾನು? ಐ ಆಮ್ ರಿಯಲಿ ಸಾರಿ. ತುಂಬಾ ಕತ್ಲಿದೆ, ಇಲ್ಲಿಂದ ಬೇಗ ಜಾಗ ಖಾಲಿ ಮಾಡ್ಬಿಡೋಣ. ಹಾ, ಮಾಡೋಣ. ಮಾರ್ಗಿ, ಹೇಗೂ ಇಷ್ಟೊತ್ತಲ್ಲಿ ಇಷ್ಟು ದೂರ ಬಂದ್ಬಿಟ್ಟಿದೀವಿ. ನೋಡು, ಇಲ್ಲೇ ಪಕ್ಕದಲ್ಲಿ ಹತ್ರದಲ್ಲಿ ಒಂದ್ ಕೆರೆ ಇದೆ. ಚಂದ್ರನ್ ಬೆಳ್ದಿಂಗ್ಳು ಆ ನೀರ್ ಮೇಲೆ ಬಿದ್ರೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಮಾರ್ಗಿ, ಅಷ್ಟೇ ಅಲ್ಲ, ರಾತ್ರಿ ಹೊತ್ತು ಮಾತ್ರ ಅರಳೋ ನೈದಿಲೆ ಅಲ್ಲಿ ಸಿಕ್ಕುತ್ತೆ. ರಾತ್ರಿ ಹೊತ್ತರಳದ ನೈತಿದೆ. ಆ ನೈದಿಲೆನ ಕಿತ್ತು ಕಿವಿ ಹಿಡ್ಕೋಬೇಕು ಅನ್ಕೊಂಡಿದ್ಯಾ? ಇಲ್ಲ, ಈ ನಿನ್ನ ಸುಂದರವಾದ ಮುಡಿಗೆ ಮುಡಿಸ್ಬೇಕು ಅಂತ ನನ್ನ ಆಸೆ. ಅಯ್ಯಯ್ಯೋ, ಹೂವನ್ನ ಮುಡಿಕೆ ಮುಡಿಸ್ತೀಯೋ ಇಲ್ಲ ನಾ ಸತ್ತ ಮೇಲೆ ನನ್ ಎದೆ ಮೇಲೆ ಇಡ್ತೀಯೋ ಒಂದು ಗೊತ್ತಾಗ್ತಿಲ್ವೇ?